ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ಸಿಂಪಲ್ ಆಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ದೇವೆ ನೋಡ್ರಿ. ಸೊ ಹೇಗಿತ್ತು, ಯಾವ ಥರ ಇತ್ತು ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ಎಂಡ್ವರೆಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಶಾಲಿ ಒಳಗ ಎಲ್ಲಾರು ಟೀಚರ್ಗೆಲ್ಲ ನಮ್ಮ ಟೀಚರ್ನ ನಮ್ಮ ಫ್ರೆಂಡ್ಸ್ಗೆ ಹೇಳ್ತದ ಹಿಂಗಾತು ಅಂತ ಹಂಗಾತು ಅಂತ ಅವ್ರ ಬುಕ್ ಒಳಗಿಂದೆಲ್ಲ ತೋರ್ಸತ್ತಿರ. ಟೀಚರ್ ನಾನು ಇವತ್ತ ನಿಮಗೆ ಏನೋ ಹೇಳ್ತದ್ರಿ ಅಂತಂದು ಆಮೇಲೆ ನಂದ ಚಾನಲ್ ಐತ್ರಿ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಎಣ್ಣೆ ಅವಾಗ ಏನಂದ್ರೆ ಅವಾಗ ಮತ್ತೆ ಏನಿಲ್ಲ. ಯಾರಿಗೆ ಹೇಳಿದ್ ನೀನು? ಡುಮ್ಮಿ ಟೀಚರ್ಗೆ. ಅಮ್ಮ ನಮ್ಮ ಮಮ್ಮಿ ಹಂಗಂಗು ಮಾಡ ನನ್ನ ಚಾನಲ್ ಮಾಡ್ತಾರ್ರಿ, ನಂಗೆ ಗೊತ್ತಿಲ್ರಿ, ನಮ್ಮ ಮಮ್ಮಿನ ಕೇಳ್ಕೊಂಬರ್ತೇನ್ರಿ ಅಂತಂದು. ಆಮೇಲೆ ಅವ್ರ ಆಯ್ತು ಅಂದ್ರು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲರದು ಚಹಾ ಆಗೈತೆ ಅಂತ ಅಂದ್ಕೊಳ್ತೀನಿ. ಏನಂತಂದ್ರೆ ಜಸ್ಟ್ ನಮ್ಮ ಹಸ್ಬೆಂಡ್ ಅವ್ರು ಬಂದಾರ ನೋಡ್ರಿ. ನಾನು ಇವಾಗ ಸ್ವಲ್ಪ ಹುಷಾರು ಅನ್ಸತ್ತಿತ್ತು. ಸೊ ಅದಕ್ಕೆ ಸೀರೆದ ಕುಚ್ಚು ಕಟ್ಕೋತ ಕೂತಿದ್ದೆ. ಸೊ ಸಡನ್ನಾಗಿ ನಂಗೆ ಸರ್ಪ್ರೈಸ್ ಕೊಟ್ರೆ. ಏನಪ್ಪ ಅಂದ್ರೆ ನಂಗೆ ಗೊತ್ತಿಲ್ಲ, ನನ್ನ ಪಾಡಿಗೆ ನಾನು ಇದು ಮಾಡ್ಕೊಂಡು ಕೂತೇನೆ. ಆಮೇಲೆ ಅವ್ರು ಬಂದುಬಿಟ್ಟು ಕೇಕ್ ತೊಗೊಂಬಂದಾರ ನೋಡ್ರಿ. ಅದನ್ನ ನೋಡೇ ಇಲ್ಲ, ನನ್ನ ಮುಂದೆ ಹೋಗಿದ್ದಾರಂತ ನೋಡೇ ಇಲ್ಲ. ನಾನು ಹೋಗಿ ಫ್ರಿಜ್ ಒಳಗಿಟ್ಟಾರ ನನ್ನ ಫೇವ್ರೇಟ್ ಕೇಕ. ಆ್ಯಕ್ಚುಲಿ ಇವತ್ತು ವ್ಯಾಲೆಂಟೈನ್ಸ್ ಡೇ ನೋಡ್ರಿ. ಆಮೇಲೆ ಅದ್ರ ಜೊತೆಗೆ ಪುಲ್ವಾಮಾ ಅಟ್ಯಾಕ್ ಆಗಿರುವಂಥ ಒಂದು ದಿನ. ಸೊ ಅದರ ಬಗ್ಗೆ ನಮಗೂ ಕೂಡ ಸ್ವಲ್ಪ ಬೇಜಾರೈತಿ. ಬಟ್ ನಾವು ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಪ್ರತಿ ವರ್ಷವೂ ಮಾಡ್ತಿದ್ವಿ ಮುಂಚೆ. ಪುಲ್ವಾಮಾ ಆದಮೇಲೆ ಸೆಲೆಬ್ರೇಟ್ ಮಾಡೋದು ಕಡಿಮೆ ಮಾಡಿಬಿಟ್ವಿ. ಜಸ್ಟ್ ಏನಾದರೂ ಒಂದು ಗಿಫ್ಟ್ ತಂದು ಕೊಡ್ತಿದ್ರು ನೋಡ್ರಿ ನನ್ನ ಹಸ್ಬೆಂಡ್ ನಂಗೆ. ಇನ್ನೂ ಅದಾವ ನನ್ನ ಕಡೆ ಅದು. ಸೊ ತೋರಿಸ್ತೇನೆ ನಾನು ನಿಮ್ಗೆ ಯಾವ ಥರ ಗಿಫ್ಟ್ ಕೊಟ್ಟಿರ್ತಾರೆ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಅಂಥೇಳಿ. ಹಾಂ ಸರಿ, ಒಂದು ನಿಮಿಷ. ನಮ್ಮ ಚಿನ್ನು ಫಸ್ಟ ನೋಡಿದಾನೆ ನೋಡ್ರಿ ತೊಗೊಂಡು ಬಂದಾಗನ. ಅವ್ರ ಪಪ್ಪ ಹೇಳ್ಬೇಡ ಅಂತಿದ್ರೇನೋ, ಅವಾಗ ಸುಮ್ಮನೆ ಇದ್ದ. ಇವಾಗ ನಂಗೆ ಗೊತ್ತಾಯ್ತಾ. ಸೊ ಇವಾಗ ಗೊತ್ತಾದ ತಕ್ಷಣ ಕೇಕ್ ಬೇಕಂತೇಳಿ ಕಾಡಕತ್ತಾನ ಅವಾಗಿಂದ. ಹ್ಞೂ ಅಂತ ಹೇಳಿದೇನೆ. ಇವಾಗ ಜಸ್ಟ್ ಹಂಗೆ ಸಿಂಪಲ್ಲಾಗಿ ಕಟ್ ಮಾಡ್ತೀವಿ, ಯಾಕಂದ್ರೆ ನಿಮಗೂ ಗೊತ್ತೈತಿ ಪುಲ್ವಾಮಾ ಅಟ್ಯಾಕ್ ಆಗಿರುವಂಥ ದಿನ. ಸೊ ನಮಗೂ ಬೇಜಾರೈತಿ. ಸೊ ಕೇಕ್ ಅಟ್ಲೀಸ್ಟ್ ತಿನ್ನೋ ಸಲುವಾಗಿ ಆದ್ರೂ ನನ್ನ ಬರ್ಡೇ ಅಲ್ಲ, ನಮ್ಮ ಚಿನ್ನುಗ ಸುಮ್ಮನೆ ಹೇಳಿದೆ ನೋಡ್ರಿ ನನ್ನ ಬರ್ತಡೇ ಅಂತ ಹೇಳಿ. ಸೊ ಅದಕ್ಕೆ ಬರ್ಡೇ ಅಂತ ಕೇಳಾಕತ್ತಾನ. ಸೊ ಅದಕ್ಕೆ ಇವಾಗ ಜಸ್ಟ್ ಸಿಂಪಲ್ಲಾಗಿ ಹಾಗೆ ಕೇಕ್ ಕಟ್ ಮಾಡ್ತೇವೆ ನೋಡ್ರಿ. ಕೇಕ್ ಯಾವ ಥರ ಐತೆ ಅಂಥೇಳಿ ನಾನು ನಿಮ್ಗೆ ತೋರಿಸ್ತೇನೆ. ತೋರಿಸ್ಬೇಕಂಥೇಳಿ ನಮ್ಮ ಹಸ್ಬೆಂಡ್ ಅವರ ಫಸ್ಟ್ ಟೈಮ್ ನನಗೆ ಯಾವ ಥರ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಕಣ್ಣು ಮುಚ್ಚಿದಾರೆ ನೋಡ್ರಿ. ನಾ ಯಾಕೆ ಚಹಾ ಬೇಕಾಗೈತಿ ನಿಮ್ಗೆ, ಚಹಾ ಕೊಡ್ತೇನೆ ವೇಟ್ ಅನ್ನತ್ತೆ. ನಾನು ಹಂಗೆ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೊಂಟಾರೆ. ಹೋಗಿ ಅಲ್ಲಿ ಫ್ರಿಜ್ ತೆಗಿತಾರೆ. ನೋಡಿದರೆ ನನಗೂ ಬರ್ಕತ್ತಿದ್ದೆ. ಕೇಕ್ ತಂದಿಟ್ಟಾರೆ ನೋಡ್ರಿ. ಫಸ್ಟ್ ಟೈಮ್ ಈ ಥರ ನಂಗೆ ಸರ್ಪ್ರೈಸ್ ಕೊಟ್ಟಾರೆ. ಹಿಂಗೆ ಕಣ್ಣದು ಎಲ್ಲ ಮುಚ್ಚೋದಿಲ್ಲ ಅವ್ರು. ನಾನೇ ಇನ್ನೂ ಆ ಥರ ಎಲ್ಲ ಮಾಡ್ತಿರ್ತೇನೆ. ಸೊ ಬನ್ನಿ ಫ್ರೆಂಡ್ಸ್, ಕೇಕ್ ಯಾವ ಥರ ಐತೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಫ್ರಿಜ್ ಒಳಗೆ ಫಸ್ಟ್ ಕೇಕ್, ವ್ಯಾಲೆಂಟೈನ್ಸ್ ಡೇ ಕೇಕ್ ನಮ್ಮ ಹೊಸ ಫ್ರಿಜ್ನಲ್ಲಿ. ಮುಂಚೆ ಎಲ್ಲ ವ್ಯಾಲೆಂಟೈನ್ಸ್ ಡೇ ಇದ್ರೆ ಫುಲ್ ಖುಷಿ ನೋಡ್ರಿ. ಸೊ ಖುಷಿಯೊಳಗೆ ಹೊರಗಡೆ ಎಲ್ಲ ಹೋಗ್ತಿದ್ವಿ. ಹೊರಗಡೆ ಹೋಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಕೇಕ್ ಅದು ಕಟ್ ಮಾಡ್ತಿದ್ವಿ, ಹೋಟೆಲ್ಗದು ಹೋಗ್ತಿದ್ವಿ, ಫುಲ್ ಎಂಜಾಯ್ ಮಾಡ್ತಿದ್ವಿ. ಬಟ್ ಇತ್ತೀಚೆಗೆ ನೋಡ್ರಿ ಏನು ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಆವಾಗಿಂದ ಸ್ವಲ್ಪ ಬೇಜಾರು. ಸೊ ಅದಕ್ಕೋಸ್ಕರ ಸೆಲೆಬ್ರೇಷನ್ ಮಾಡೋದು ಕಡಿಮೆ ಮಾಡಿಬಿಟ್ವಿ. ಜಸ್ಟ್ ನಮ್ಮ ಹಸ್ಬೆಂಡ್ ಅವರು ಗಿಫ್ಟ್ ಅದು ಕೊಡ್ತಿದ್ರು. ನಾರ್ಮಲ್ ಕೇಕ್ ತರ್ತಿದ್ವಿ. ಬಟ್ ಇವಾಗ ಏನಂದ್ರೆ ಕೋಲ್ಡ್ ಕೇಕ್ ತಂದಾರ ನೋಡ್ರಿ. ಯಾಕಂದ್ರೆ ಫ್ರಿಜ್ಜನ್ನು ಐತೆ, ಹೆಂಗೋ ಇಟ್ಕೊಂಡು ತಿನ್ಬೋದು ಒಂದೆರಡು ದಿನ. ಸೊ ಅದಕ್ಕೆ ಚಾಕ್ಲೇಟ್. ಹಾಂ, ನಿಂಗೆ ಇಷ್ಟ ಅನ್ನತ್ತಿಲ್ಲ? ನಿಂಗೂ ಬೇಕಾ ಚಿಕನ್? ತಿನ್ಬಿಡ್ರಿ. ಹಾಂ, ಇನ್ನೊಂದು ಐತಿ ಚಾಕ್ಲೇಟ್. ಕೇಕ್ ಅಂತೂ ಸಖತ್ತಾಗಿತ್ತು ನೋಡ್ರಿ. ಅದ್ರಾಗ ಚಾಕ್ಲೇಟ್ ಬೇರೆ ಇತ್ತು, ಸೂಪರ್ ಆಗಿತ್ತು.
ನಂಗಂತೂ ಇಷ್ಟ ಆಯ್ತು. ಸಾರಿ ಫ್ರೆಂಡ್ಸ್, ಏನಪ್ಪ ಅಂತಂದ್ರೆ ಕೇಕ್ ಕಟ್ ಮಾಡಬೇಕಾದ್ರೆ ನಾವು ವಿಡಿಯೋ ಮಾಡಲಿಲ್ಲ ಬಿಕಾಸ್ ನಮ್ಗೆ ಇಷ್ಟ ಇಲ್ಲ ಅದು. ನಮ್ಮ ಹಸ್ಬೆಂಡ್ ಅವರ ಮೊದಲ ವಾರ್ ಮಾಡಿದ್ರೆ ಕೇಕ್ ಕಟ್ ಮಾಡೋದು ವಿಡಿಯೋ ಮಾಡೋದು ಬೇಡ, ಇವತ್ತಿನ ದಿನ ಬ್ಲ್ಯಾಕ್ ಡೇ ಐತಿ ಸೊ ಅಂಥೇಳಿ. ಸೊ ಅದಕ್ಕೆ ಕೇಕ್ ಕಟ್ ಮಾಡಬೇಕಾದ್ರೆ ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ, ಸುಮ್ಮನೆ ಹಾಗೆ ಕೇಕ್ ಕಟ್ ಮಾಡಿಬಿಟ್ವಿ ನಾವು. ಸೊ ಫೋಟೋ ಎಲ್ಲ ವಿಡಿಯೋ ಮಾಡಕತ್ತೇನೆ. ಇದು ನಂಗೆ ಗೊತ್ತಾಗ್ದ ವಿಡಿಯೋ ಇದು ಮಾಡಿದ್ದಾರೆ ನೋಡ್ರಿ, ಆರ್ಡರ್ ಮಾಡಿದ್ದಾರೆ. ಕೇಳಿದ್ರೆ ಮಾಡಿಲ್ಲ, ಮಿಸ್ ಆಗಿ ಬಂದೈತೆ ಅಂತ ಹೇಳತ್ತಾರೆ. ಮಿಸ್ ಆಗಿ ಯಾರು ಕೊಟ್ಟು ಹೋಗ್ತಾರೆ ಹೇಳ್ರಿ? ಅಮೆಝಾನ್ ಒಳಗೆ ಆರ್ಡರ್ ಮಾಡಿದ್ದಾರೆ, ಆಕ್ಚುಲಿ ಮಿಸ್ ಆಗಿ ಬಂದೈತೆ ಅಂತ ಹೇಳತ್ತಾರೆ. ನನಗಂತೂ ಅವ್ರ ಅನ್ನತ್ತಾರ ನಾನು ಚಾರ್ಜರ್ ಆರ್ಡರ್ ಮಾಡಿದ್ದೆ, ಶರ್ಟ್ ಬಂದೈತಿ ಅಂತ ಹೇಳಿ. ನಮ್ಮ ಚಿನ್ನು ಮಾಡಿದಾನ ಅಂತ ಹೇಳತ್ತಾರ ನೋಡ್ರಿ. ನಮ್ಮ ಚಿನ್ನುಗ ಕರೆಕ್ಟ್ ಪರ್ಫೆಕ್ಟ್ ಅವ್ರ ಪಪ್ಪಾನ್ ಸೈಜ್ ಶರ್ಟ್ ಹೆಂಗ್ ಆರ್ಡರ್ ಮಾಡಕ್ ಬರ್ತೈತಿ. ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದಾರ ನೋಡ್ರಿ. ಇವತ್ತು ಬಂದು ಆರ್ಡರ್ ಕೊಡಾಕ್ ಬಂದಾರ, ನಾನು ಮಾಡಿಲ್ಲ ಅಂತ ನಾನು ಅದನ್ನ ನಿಮ್ದ ಶರ್ಟ್ ರೀ ಅಂತೇಳಿ ಹೆಸರು ಹೇಳತ್ತಾರ. ಕಾಲ್ ಮಾಡಿಟ್ಟೆ, ಕಾಲ್ ರಿಸೀವ್ ಮಾಡಲಿಲ್ಲ, ಮಾಡೋದಿಲ್ಲ. ಬಟ್ ನಾ ಕ್ಯಾಶ್ ಕೊಟ್ಟೆ ನೋಡ್ರಿ. ನಾನು ಕ್ಯಾಶ್ ಕೊಟ್ಟು ತೊಗೊಂಡೇನ. ಬಂದ ಕೂಡಲೇ ಹೇಳತ್ತಾರ ನಂದಲ್ಲಿ ಶರ್ಟ್ ನಾ ಆರ್ಡರ್ ಮಾಡಿಲ್ಲ ಅಂಥೇಳಿ. ಸೊ ಹಿಂಗೆ ಒಂದೊಂದ್ಸಲ ಮಿಸ್ ಆಗಿ ಬರ್ತಾವ ನೋಡ್ರಿ. ನೋಡ್ರಿ ನಮ್ಮ ಚಿನ್ನು ಮಾಡಿದಾನಂತ ನೋಡ್ರಿ. ಇವ ಏನೇನು ಮಾಡ್ತಾನಂದ್ರೆ ಭಾಳ ಕೆಟ್ಟದನ್ರಿ ನಮ್ಮ ಚಿನ್ನು. ಒಂದ್ಸಲ ನನಗೆ ಗೊತ್ತಿಲ್ಲದೆ ನನಗೊಂದು ಬ್ಲೌಸ್ ಆರ್ಡರ್ ಮಾಡಿದ್ದು ನೋಡ್ರಿ. ಬ್ಲೌಸ್ ಆರ್ಡರ್ ಮಾಡಿದ್ದ, ಆಮೇಲೆ ನಾನು ಇಲ್ಲ ಅಂತೇಳಿ ವಾಪಸ್ ರಿಟರ್ನ್ ಮಾಡಿದ್ನಿ, ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟೆ ನಾನು. ಆಮೇಲೆ ಒಂದ್ಸಲ ಏನು ಮಾಡಿದ್ದಾನಂದ್ರೆ ನನ್ನ ಮೊಬೈಲ್ದಿಂದ ಅದು ವರ್ಕೌಟ್ ಮಾಡೋಕೆ ಇದನ್ನು ಮಾಡಿದ್ದು ನೋಡ್ರಿ, ಬೆಲ್ಟ್ ಮಾಡಿದಾನೆ ನೋಡ್ರಿ. ಅದನ್ನೇನು ನೀವು ವರ್ಕೌಟ್ ಮಾಡ್ತಿದ್ದೋ ಅಥವಾ ಯಾರಿಗೆ ಮಾಡಿದ್ದೇನೋ ಅದನ್ನು ಮಾಡಿಬಿಟ್ಟಿದ್ದ, ಅದನ್ನು ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟೆ. ಒಂದೊಂದು ಸಲ ಬರೀ ನಮ್ಮ ಚಿನ್ನು ಬರೀ ಏನೇನರ ಆರ್ಡರ್ ಮಾಡೋಕೆ ನಿಲ್ತೈತೆ ನೋಡ್ರಿ ಇದು. ಫ್ರೆಂಡ್ಸ, ನಮ್ಮ ಚಿನ್ನು ಗೆಸ್ಟ್ ಹೇಳಿದ್ರು ಕೇಳವಲ್ಲ ನೋಡ್ರಿ. ಅವಾಗಿಂದ ಹೇಳಕತ್ತೇನೆ. ನಾನು ಕುಕ್ಕಿಂಗ್ ಮಾಡೋದೈತಿ, ಈಗ ಪಲ್ಯ ಹಂಚ್ಬೇಕಂತೇಳಿ ಕೂತಿದ್ದೆ. ಸೊ ಕೂತ್ರ ಟಿ ವಿ ನೋಡಕತ್ತಾನ. ಟಿ ವಿ ನೋಡೋದು ಬಿಟ್ಟು ಬಂದು ನಂಗೆ ಹೆಲ್ಪ್ ಮಾಡತ್ತಾನ ನೋಡ್ರಿ. ಇಂಥ ಮಗ ಯಾರಿಗೆ ಸಿಗ್ತಾನೆ ಹೇಳ್ರಿ? ಏನು ಮಾಡತ್ತಾನಂತ ತೋರಿಸಿರಿ, ನೀವು ಕೂಡ ನಗ್ತೀರಿ ಮತ್ತು ಅಪ್ರಿಷಿಯೇಟ್ ಮಾಡ್ತೀರಿ. ಆಮೇಲೆ ಗೊತ್ತಿಲ್ಲ ನನಗೆ. ನೋಡ್ರಿ ನೀವು ಇಲ್ಲಿ ನೋಡ್ರಿ ಫ್ರೆಂಡ್ಸ, ಬೀನ್ಸ್ ಹೆಚ್ಚಾತಿದ್ನಿ ನಾನು. ನೋಡಿದ್ರೆ ನಾ ಹಚ್ತೇನೆ ಅಂತೇಳಿ ಬಂದು ಕೂತಾನ. ಟಿ ವಿ ನೋಡಿ ಹೋಗಿ ನೀನು ಬೇಡ ಅಂತ ಹೇಳಿದ್ರು ಕೇಳವಲ್ಲ. ಅವ್ನು ಬೀನ್ಸ್ ನೋಡ್ರಿ ಇಲ್ಲಿ ಯಾವ ಥರ ಹೆಚ್ಚಿದಾನಂತ ಹೇಳಿ. ನೋಡ್ರಿ ಈ ಥರ ಹೆಚ್ಚಿದಾನ. ಇಲ್ಲಿ ನೋಡ್ರಿ ಕೂತಾನ ಹೆಂಗೆ ನೋಡ್ರಿ, ಇಲ್ದ ಆರಾಮ್ ಗಾಡಿ ಮ್ಯಾಗ ಕುತ್ಕೊಂಡಂಗೆ ಕೂತಾನ. ಗಾಡಿ ಮ್ಯಾಗ ಕುತ್ಕೊಂಡಂಗೆ ಕೂತು ಹೆಚ್ಚಾತನ. ಇವನ್ಗೇನು ಆಸೆನೋ ಏನೋ, ಮಮ್ಮ ನಾ ಹೆಲ್ಪ್ ಮಾಡ್ತೇನೆ ಅಂತೇಳಿ ಬಂದು ಹೆಲ್ಪ್ ಮಾಡಕತ್ತಾನ. ಹೆಲ್ಪ್ ಮಾಡೋದನ್ನು ಮಾಡಂದ್ರೆ ಮಾಡೋಕ್ವಲ್ಲ ಅಂತಾನೆ. ಇಂಥದ್ದು ಬೇಡ ಅಂತ ಹೇಳಿದ್ರು ಕೇಳಂಗಿಲ್ಲ. ಮಾಡ್ತೇನೆ ಅಂತ ಮಾಡಕ್ಕೆ ಬಂದಾನ. ಪಲ್ಯನೂ ನೀನ ಮಾಡಿಬಿಡ್ತೀನೋ? ಇಲ್ಲ, ಪಲ್ಯನೂ ಮಾಡಿಬಿಟ್ಟು ನಂಗೆ ಹೆಲ್ಪ್ ಆಗ್ತೈತಿ. ಆರಾಮ್ ಕುತ್ಕೊಂಡು ಊಟ ಮಾಡ್ತೇನೆ. ಹಾಂ, ಇಲ್ಲ ಶಾನೆ ಭಾಳ ಆಗಿದ್ದೀನಿ ಅದಕ್ಕೆ. ಹುಡುಗಿನ ಇರ್ವಲ್ನಕ ನೀನ ಮಾಡ್ಬಿಡ, ನಾನು ಊಟ ಮಾಡ್ತೇನೆ. ಪಪ್ಪ ನನ್ನ ಊಟ ಮಾಡ್ತೇವೆ ಆರಾಮ್. ಹಾಂ, ಇಷ್ಟು ದೊಡ್ಡ ನಾನು ಯಾವತ್ತೂ ಹೆಚ್ಚೋದಿಲ್ಲ, ಸಣ್ಣ ಹೆಚ್ಚತೇನೆ. ಇವು ನೋಡಿದ್ರೆ ಇಷ್ಟು ದೊಡ್ಡ ಹೆಚ್ಚಿದಾನ. ಮತ್ತು ಇನ್ನೊಂದು ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಇಲ್ಲಿ ನೋಡ್ರಿ ಇದು ಎಷ್ಟು ಎಲ್ಲ ಅರ್ಧಕ್ಕರ್ಧ ಎಲ್ಲ ಕೆಳಗೆ ವೇಸ್ಟ್ ಅಂತೇಳಿ ಚೆಲ್ಲಿ ಬಿಟ್ಟಿದ್ದಾನೆ. ಆಮೇಲೆ ಇದು ನೋಡಿದ್ರೆ ಇಷ್ಟು ಹೆಚ್ಚಿದಾನ. ಚೀನಿ ಯಾಕೋ ಓವರ್ ಮಾಡತ್ತೀವಿ ನೋಡ್ರಿ. ಗಾಡಿ ಅಂತದ್ರಿ ಲೂನಾ ಮ್ಯಾಗ ಕೂಡ್ತಾರ ನೋಡ್ರಿ, ಹಂಗೆ ಕುತ್ಕೊಂಡಾನ. ಇದೊಂದು ಹಾಂ, ಯಾರಿಗಾದ್ರೂ ಬಾಜಿ ಹೆಚ್ಚಾಗಿ ಬರಲಿಲ್ಲ ಅಂದರೆ ನಮ್ಮ ಚಿನ್ನು ಕಡೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ, ಎಲ್ಲ ಟ್ರೈನಿಂಗ್ ಕೊಡ್ತಾನೆ ನಿಮ್ಗೆ. ನೋಡ್ರಿ ಅಲ್ಲಿ ಕೂತ್ಕೊಂಡು ಚಿನ್ನು ಯಾರಾದ್ರೂ ನೋಡ್ರಿ ನಗ್ತಾರ ನಿಂಗೆ. ಹಾಂ, ಆಯ್ತು ಬೆನ್ನು ಸಾಕತ್ತಂತ ನೋಡ್ರಿ. ಇದೆಲ್ಲ ಯಾಕೆ ಬೇಕಾಗಿತ್ತು ಇವನ್ಗೆ? ಹಾಂ, ಸಾಕು ಪಲ್ಯ ಮಾಡೀನಿ. ಹೆಂಗೆ ಶಾನೆ ಹೋಗಿ ಟಿ ವಿ ನೋಡೋಕೆ ಬೇಡ, ಹೋಗೋಣಪ್ಪ. ಬೇಡ ಹೋಗಿ. ನೀ ಹಿಂಗೆ ಮಾಡಿದ್ರ ಹುಡುಗಿ ಅಂತಾರ ನಿಂಗೆ ಚೀನು. ಹುಡುಗಿ ಅಂತಾರ. ಹೋಗಿ
ಗಿಫ್ಟ್ ಕೊಡ್ತಿದ್ರು ನೋಡ್ರಿ ನಮ್ಮ ಹಸ್ಬೆಂಡ್ ಅವರ ಚಾಕ್ಲೇಟ್ಸ್ ಮತ್ತು ಏನಾದರೂ ತಿನ್ನೋಕದು ತರ್ತಿದ್ರು. ಆಮೇಲೆ ಕೇಕ್ ಕಟ್ ಮಾಡ್ತಿದ್ವಿ. ಸೊ ಈ ಥರ ಒಂದ್ಸಲ ಪರ್ಸದು ಕೊಡ್ತಿದ್ರು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೇನೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಳಗೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು. ಸೊ ಸಪೋರ್ಟ್ ಮಾಡಿರಿ, ನಮ್ಗೆ ಆದಷ್ಟು ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.